ಆಗುವ ಲಾಭ ಏನು? ನಿಮ್ಮ ಹತ್ರ ಹಣ ಇರುತ್ತೆ. ಸೊ ನೀವು ಏನೋ ನಿಮ್ಮ ವ್ಯಾಪಾರ ವೃದ್ಧಿ ಏನಕ್ಕೆ ಹೆಚ್ಚು ಮಾಡಬೇಕು, ಮಕ್ಕಳಿಗೆ ಅಭಿವೃದ್ಧಿಗಾಗಿ ಖರ್ಚು ಮಾಡಬೇಕು, ಅವಾಗ ಮಾಡ್ಬೋದು. ಅಂದರೆ ವರ್ಷದ ಕೊನೆಗೆ ನೀವು ಕಟ್ಟಲೇಬೇಕು. ಆದರೆ ಅಟ್ಲೀಸ್ಟ್ ನಿಮ್ಮ ಹತ್ರ 11 ತಿಂಗಳ ಹಣ ಇರುತ್ತಲ್ಲ. ಓಕೆ ಓಕೆ. ಅದರಿಂದ ನೀವು ಇಮಿಡಿಯೇಟ್ ಮತ್ತೆ ನೀವು ಬೇರೆ ಕಡೆ ಕೈ ಚಾಚಬೇಕಾಗಿಲ್ಲ. ನಿಮ್ಮ ಅಭಿವೃದ್ಧಿ ಕಡೆಗೆ ಗಮನ ಕೊಡ್ಬೋದು. ಜನರ ಹತ್ರ ಹಣ ಇದ್ದರೆ ಹೇಗೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಬಟ್ ಪ್ರತಿ ತಿಂಗಳಂತೂ ಕಟ್ಟಲೇಬೇಕಲ್ವ ಸರ್? ಈಗಲೂ ಕಟ್ಟಬೇಕಂದ್ರೆ ನಿಮ್ಗೆ 6 ಲಕ್ಷ ಗರಿಷ್ಠ. ಓಕೆ ಓಕೆ. 6 ಲಕ್ಷದ ಒಳಗಡೆ ನಿಮ್ಗೆ ನಂದು ಬರುತ್ತಪ್ಪ ನನ್ಗೆ ಅಂತಂದ್ರೆ ಅವಾಗ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗಿಲ್ಲ. ವರ್ಷದ ಕೊನೆಯಲ್ಲಿ ಎಷ್ಟು ಬರುತ್ತೆ, ಬೇರೆ ಆದಾಯ ಇದು 12 ಲಕ್ಷದ ಒಳಗಡೆ ಬಂದ್ರೆ ಕಟ್ಟಬೇಕಾಗಿಲ್ಲ. ಈಗ ಅದನ್ನ ನೋಡ್ಬೇಕು. ಆಮೇಲೆ ಇದು ಒಂದು ಹೇಳ್ಬೇಕು ನಾನು ನಿಮ್ಗೆ, ಈ 12 ಲಕ್ಷದ ಒಳಗಡೆ ನಮ್ಗೆ ಏನಾದ್ರು ಕ್ಯಾಪಿಟಲ್ ಗೇನ್ಸ್ ಬಂತು, ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಇಲ್ಲ ನನ್ಗೆ ಯಾವುದೋ ಒಂದು ಲಾಟ್ರಿ ಬಂದ್ಬಿಡ್ತು, ಅವು ಇದರಲ್ಲಿ ಬರಲ್ಲ. ನನಗೆ ಆದಾಯ 8 ಲಕ್ಷ ಇದೆ ಸ್ವಾಮಿ, ನನಗೆ ಒಂದು 4 ಲಕ್ಷ ರೂಪಾಯಿ ಲಾಟ್ರಿ ಬಂತು, ಇಲ್ಲ ಕ್ಯಾಪಿಟಲ್